ಪಟ್ಟಣದಿಂದ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿರುವ ಚಟ್ನಿಹಾಳ ಗ್ರಾಮಕ್ಕೆ ಹುಣಗುಂದ್ ಘಟಕದಿಂದ ಯಾವುದೇ ಬಸ್ಸುಗಳ ಸೌಕರ್ಯ ಇರದ ಕಾರಣ ಹುಣಗುಂದ್ ಪಟ್ಟಣದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಚಟ್ನಿಹಾಳ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಹುಣಗುಂದ್ ಪಟ್ಟಣಕ್ಕೆ ತೆರಳುವ ಎಲ್ಲ ಗ್ರಾಮಸ್ಥರಿಗೆ ತೀವ್ರ ತೊಂದರೆಯಾಗ್ತಿದೆ. ಇನ್ನು ಇಳಕಲ್ ಪಟ್ಟಣದ ಬಸ್ಸಿನಲ್ಲಿ ಪ್ರಯಾಣಿಸಿ ಇಳಕಲ್ಲಿಗೆ ತಲುಪಿ ನಂತರ ಹುಣಗುಂದ್ ಪಟ್ಟಣಕ್ಕೆ ತೆರಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹುಣಗುಂದ್ ಘಟಕದಿಂದ ಅಮರಾವತಿ, ನಿಡಸನೂರು ಮಾರ್ಗವಾಗಿ ಕರಡಿ ಮತ್ತು ಕೋಡಿಹಾಳ ಗ್ರಾಮಕ್ಕೆ ತೆರಳುವ ಬಸ್ಸುಗಳನ್ನು ನಿಡಸೂರಿನಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿರುವ ಚಟ್ನಿಹಾಳ ಗ್ರಾಮಕ್ಕೆ ವಾಯ ಮಾಡಿಕೊಂಡು ಹೋಗುವಂತೆ ಕೋರಿ ಇಂದು ಚಟ್ನಿಹಾಳ ಗ್ರಾಮಸ್ಥರು ಮತ್ತು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಹಯೋಗದಲ್ಲಿ ಹುಣಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಹುಣಗುಂದ್ ಘಟಕ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಂಬಲದಿನ್ನಿ ಗ್ರಾಮ ಪಂಚಾಯಿತಿ ಹಾಲಿ ಉಪಾಧ್ಯಕ್ಷರಾದ ಜ್ಞಾನಪ್ಪ ಮೂಲಿಮನಿ, ಸದಸ್ಯರಾದ ಸೋಮಪ್ಪ ಬೇಗಾರ್, ಮಾಜಿ ಸದಸ್ಯರಾದ ಜ್ಞಾನಪ್ಪ ಮೂಲಿಮನಿ, ರಮೇಶ್ ಪೂಜಾರಿ ಮತ್ತು ಮಾಜಿ ಪಿಕೆಪಿಎಸ್ ಸದಸ್ಯರಾದ ರಾಮಪ್ಪ ಕಮರಿ, ಚಟ್ನಿಹಾಳ ಗ್ರಾಮದ ಮುಖಂಡರಾದ ಬಸವರಾಜ್ ಪೂಜಾರಿ, ರಾಮಪ್ಪ ತಳವಾರ್, ಶರಣಪ್ಪ ಕುರಿ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷ ನಿರುಪಾದಿ ನಾಯ್ಕ್ ಮತ್ತು ತಾಲೂಕಾ ಕಾರ್ಯದರ್ಶಿ ಯಮನೂರ್ ಪುಣೆ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು.